ಸ್ನೇಹಿತರೆ, ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮನೆಯಿಂದ ಅಶ್ವಿನಿ ಗೌಡ, ಅಭಿಷೇಕ್ ಶ್ರೀಕಾಂತ್, ಧನುಷ್ ಗೌಡ, ಜಾಹ್ನವಿ, ಮಂಜು ಭಾಷಿಣಿ, ಮಾಳು ನಿಪನಾಲ್, ರಕ್ಷಿತಾ ಶೆಟ್ಟಿ, ರಾಶಿಕಾ ಶೆಟ್ಟಿ ಮತ್ತು ಸ್ಪಂದನ ಸೋಮಣ್ಣ ಸೇರಿದಂತೆ 10 ಮಂದಿ ಈ ವಾರ ನಾಮಿನೇಟ್ ಆಗಿದ್ದು, ಈ ಒಂದು 10 ಮಂದಿಯಲ್ಲಿ ಆನ್ಲೈನ್ ವೋಟಿಂಗ್ ನಲ್ಲಿ ಯಾರಿಗೆ ಎಷ್ಟು ವೋಟ್ಸ್ ಬಂದಿದೆ ಮತ್ತು ಯಾರು ಈ ವಾರ ಅತಿ ಕಡಿಮೆ ವೋಟ್ಸ್ ಬಂದು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲಿದ್ದಾರೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, 2ನೇ ವಾರಕ್ಕೆ ಯಾರಿಗೆಲ್ಲ ರಕ್ಷಿತಾ ಶೆಟ್ಟಿ ವಾಪಸ್ ಆಗಿರೋದು ಖುಷಿ ಆಯ್ತು, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ವಾರದ ಬಿಗ್ ಬಾಸ್ 12 ವೋಟಿಂಗ್ ಲಿಸ್ಟ್ ಅನ್ನ ನೋಡೋದಾದ್ರೆ ಅತಿ ಹೆಚ್ಚು ಮತಗಳನ್ನ ಮಾಳು ನಿಪನಾಲ್ ಅವರು ಪಡೆದಿದ್ದಾರೆ. ಮಾಳು ಅವರಿಗೆ 32% ವೋಟ್ಗಳು ಬಿದ್ದಿದೆ. ಸೆಕೆಂಡ್ ಹೈಯೆಸ್ಟ್ ಆಗಿ ರಕ್ಷಿತಾ ಶೆಟ್ಟಿ ಅವರು ವೋಟ್ಗಳನ್ನ ಪಡೆದಿದ್ದಾರೆ. ರಕ್ಷಿತಾ ಶೆಟ್ಟಿ ಅವರಿಗೆ 30% ನಷ್ಟು ವೋಟ್ಗಳು ಬಂದಿದೆ. ಥರ್ಡ್ ಹೈಯೆಸ್ಟ್ ನಲ್ಲಿ ನಟ ಧನುಷ್ ಗೌಡ ಇದ್ದು, ಇವರಿಗೆ 21% ವೋಟ್ಗಳು ಬಂದಿದೆ. ಇನ್ನಿತರರನ್ನ ನೋಡೋದಾದ್ರೆ ಸ್ಪಂದನ ಸೋಮಣ್ಣ, ಮಂಜು ಭಾಷಿಣಿ, ಅಭಿಷೇಕ್ ಅವರು ತಲಾ 5% ವೋಟ್ಗಳನ್ನ ಪಡೆದಿದ್ದಾರೆ. ಎಲ್ಲರಿಗಿಂತಲೂ ಕಡಿಮೆ ಜಾಹ್ನವಿ, ರಾಶಿಕಾ ಶೆಟ್ಟಿ ಮತ್ತು ಅಶ್ವಿನಿ SN ಅವರು ಪಡೆದಿದ್ದು, ರಾಶಿಕಾ ಶೆಟ್ಟಿ ಆನ್ಲೈನ್ ವೋಟಿಂಗ್ ನಲ್ಲಿ 3016 ಮತಗಳನ್ನ ಪಡೆದ್ರೆ ಅಶ್ವಿನಿ ಅವರು 3032 ಮತಗಳನ್ನ ಪಡೆದಿದ್ದಾರೆ. ಜಾಹ್ನವಿ ಅವರು 3700 ಮತಗಳನ್ನ ಪಡೆದ್ರೆ ಈ ಮೂವರು ತುಂಬಾನೇ ಬಾಟಮ್ ಲಿಸ್ಟ್ ನಲ್ಲಿದ್ದು, ರಾಶಿಕಾ ಶೆಟ್ಟಿ ಅಥವಾ ಅಶ್ವಿನಿ SN ಅವರು ಈ ವಾರ ಎಲಿಮಿನೇಟ್ ಆಗೋದು ಪಕ್ಕಾ ಅಂತ ಹೇಳ್ಬಹುದಾಗಿದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ವಾರ ಯಾರು ಎಲಿಮಿನೇಟ್ ಆಗ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.